ಒಂದು ತಿಂಗಳ ಕೆಳಗೆ ನಮ್ಮ ಅಣ್ಣ ದುಬೈಗೆ ಹೋಗಿನ್. ಇವತ್ತು ಬಂದನು, ಒಂದು ತಿಂಗಳು ಬಾದ್ ಬಂದನು ನೋಡ್ರಿ ಅಣ್ಣ ಇದ್ರೆ ಮನಸ್ಸು ಬರ್ತದೆ. ಸೊ ಅದಕ್ಕೆ ಅದು ಇಲ್ಲಿ ಇರ್ತ, ಅಣ್ಣ ಇದ್ರು ಒಂದು ದಿನ ಇಷ್ಟ ಇರ್ತ. ಇಲ್ಲಿ ವೈರಿಂಗು ಸೀಲಿಂಗು ಪೂರ ಎಲ್ಲ ಕೆಲಸ ಆಗುತ್ತೆ ನೋಡ್ರಿ. ಇಲ್ಲಿ ಸೈಟಿನಾಗ ಇದ್ದೇವೆ ನೋಡ್ರಿ. ಅದು ಕೆಲಸ ಜಲ್ದಿ ಮುಗಿಸುತ್ತೆ ಅಂತ ಆಫೀಸ್ದು. ಇಲ್ಲಿ ಯಾವ್ದು ಆಫೀಸ್ ಆಗುತ್ತೆ ಅಂದ್ರೆ ಟೈಮು 1:13 ನಿಮಿಷ ಆಗ್ಯದ ನೋಡ್ರಿ. ಇದು ಬ್ಲಿಂಕಿಟ್ ಆರ್ಡರ್ ತೊಗೊಳಕ್ಕೆ ಇಲ್ಲಿ ರಿಂಗ್ ರೋಡಿಗೆ ಬಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀವು ರಾತ್ರಿ ನೋಡಿರ್ಬೇಕು ನೀನಿನ ಬ್ಲಾಗು. ರಾತ್ರಿನ ಇಲ್ಲೇ ಬಂದಿದ್ದ ನಮ್ಮ ದೊಡ್ಡ ಮಮ್ಮಿ ಮನೆಗೆ. ಯಾಕಂದ್ರೆ ಲೇಟ್ ಆಗಿತ್ತಿಲ್ಲ, ಅಲ್ಲಿ ನಮ್ಮದು ಲಾಸ್ಟ್ ಎಕ್ಸಾಮ್ ಇತ್ತು ನಿನ್ನು. ಮತ್ತು ಆಮೇಲಿಂದ ಎಕ್ಸಾಮ್ ಆದಮೇಲೆ ಡಿಜೆದನ್ನು ಹಚ್ಚಿ ಪರಗಳು ಅಂಗಿ ಎಲ್ಲ ಪೂರ ಹರಿದೋಗಿತ್ತು. ಅದಕ್ಕೆ ಎಕ್ಸ್ಟ್ರಾ ಶರ್ಟ್ ತೊಗೊಂಡು ಬಂದೆ, ಪ್ಯಾಂಟ್ ತೊಗೊಂಡು ಬಂದಿದ್ದೆ. ನಾನು ಹಿಂಗೆ ಆಯ್ತು, ನನಗೆ ಗೊತ್ತಿತ್ತು, ಯಾಕೋ ಅನಿಸ್ತಿತ್ತು. ನಾ ಎಲ್ಲಿ ಭೀ ನಡೆದ ಇಲ್ಲ, ಸುಮ್ಮ ಹೊರಗೆ ನಡೆದ ಅಂತ ತಿಳ್ಕೊರಿ. ಚಾರ್ಜರ್ ಇಕ್ಕೋತ ಯಾಕೋ ಹಂಗೆ ಭೀ ಬೀದರ್ಗೆ ಹೊಂಟಿದೆ. ಇರ್ಬೋದು ಭೀ ನನಗೆ ಇರೋದೇನು ಪ್ಲ್ಯಾನ್ ಇದ್ದಿಲ್ಲ, ಮತ್ತು ಭೀ ಇರ್ಬೋದು ಭೀ ಅಂತ ಒಂದು ಎಕ್ಸ್ಟ್ರಾ ಪ್ಯಾಂಟು, ಎಕ್ಸ್ಟ್ರಾ ಶರ್ಟು ತೊಗೊಂಡು ಬಂದಿದೆ ನೋಡ್ರಿ. ಮತ್ತು ಮುಗೀತು, ನಮ್ಮ ಪೂರ ಕಾಲೇಜ್ ಮುಗ್ದೈತೆ ನೋಡ್ರಿ. ಆಯ್ತು, ಲಾಸ್ಟ್ ಸೇಮ್ ಅದ. ಅದೇನು ಇಂಟರ್ನ್ಶಿಪ್ಪು ಈಗ ನಾವು ನಡೆದೇ ಇಲ್ಲ ಬೆಂಗ್ಳೂರ್ಗೂ 3 ತಾರೀಕಿಗೂ, ಅಂದ್ರೆ ಫೆಬ್ರವರಿ ಫಸ್ಟ್ ವೀಕ್. 3 ತಾರೀಕು ಅಂತ ಫಿಕ್ಸ್ ಇಲ್ಲ, ನಡೆದೇ ಇಲ್ಲ ಫೆಬ್ರವರಿದಾಗ. ಆಗ ಇಂಟರ್ನ್ಶಿಪ್ ಅದು ಮುಗ್ದೇ ಹೋಯ್ತು ನೋಡ್ರಿ. ಕಾಲೇಜೇ ಮುಗೀತು, ಇದು ಲಾಸ್ಟ್ ಎಕ್ಸಾಮ್ ಇತ್ತು. ಮತ್ತು ನಿಮಗೆ ಗೊತ್ತದೇ ಇಲ್ಲ, ನಮ್ಮದು ಅವು ಇನ್ಎಲಿಜಿಬಲ್ ಮಾಡಿದ್ದು ಒಂದು 2 ಪೇಪರ್ ಬ್ಯಾಕ್ ಅವ. ಸೊ ಅವು ಕೊಡ್ಲಕ್ಕೆ ಯಾಗ ಹೋಯ್ತಾ. ಮೇ ಬಿ ನನಗೆ ಅನಿಸಿದ ಮಟ್ಟಿಗೆ ಈಗ 8 ಸೆಮಿಗೆ ಕೊಡ್ಬೋದು. ಹಾಲ್ ಟಿಕೆಟ್ ಮೇಲೆ ಅದ ಪೇಪರ್ದು ಇದ್ರ ಅದ ನೋಡ್ರಿ. ಯಾವತ್ತದ ಪೇಪರ್ ಅವತ್ತು ಹೋಗಾರಂತ ತಿಳ್ಕೊರಿ. ಇವತ್ತಿನ ಬ್ಲಾಗು ನಾ ಛತ್ ಮೇಲೆ ಬಂದು ಬ್ರಷ್ ಮಾಡಿ ಬೈಯದಂತ ಹಾಕೊಂಡು ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ತೋರಿಸ್ತಾನೆ ನಿಮಗೆ ಇವತ್ತಿನ ದಿನ ಪೂರ. ಇವತ್ತು ಹೋಗೋದ ಹಂಗಾರ ಊರ ಕಡೆ. ಮತ್ತು ಮಮ್ಮಿ ಭೀ ಬರ್ತಂದ್ರೆ ನಾ ಫೋನ್ ಹಚ್ತದ. 10:30 ಆಗ್ಯದ, ಈಗ ಎದ್ದಿದ್ದೆ ನಾ. ಯಾಕಂದ್ರೆ ರಾತ್ರಿ 11:30 ಹಂಗೆ ಮಕ್ಕೊಂಡಿದ್ದ. ಈ ಮನ್ಯಾಗ ಮಸ್ತ್ ಒಂದು ಜಾಗ ತೋರಿಸ್ತಾನೆ ನಿಮಗೆ. ಇಲ್ಲಿ ನೋಡ್ರಿ, ಇದು ಬಾಲ್ಕೊನಿ ಇಷ್ಟು ಭಾರಿ ಮಾಡ್ಯಾರ. ಸರಿ, ಇಲ್ಲಿ ಬಂದು ಯಾರು ಭೀ ಕೂಡಲ್ಲ ನೋಡ್ರಿ. ಯಾಕಂದ್ರೆ ರೀಸನ್ ಪೂರ ಇದು ಗಿಡ ಎಷ್ಟು ದೊಡ್ಡದಾಗ್ಯದ ನೋಡ್ರಿ. ಇದು ಹಚ್ಬೇಕಂತ ಹಚ್ಚಿಂದ ಗಿಡ ಕರಿ ಭಾಳ ದೊಡ್ಡದಾಗ್ಯದ ನೋಡ್ರಿ. ಈ ಬಾಲ್ಕೊನಿದಿಂದ ಕೆಳಗಿಂದ ವ್ಯೂವೇ ಕಾಣಲ್ಲ ಏನು ಭೀ. ಸುಮ್ಮಿಕ ಹಿಂಗೆ ಇದ್ ಕಡೆ ಸೈಡಿಗೆ ಬರ್ಬೇಕಾಯ್ತದ. ಇದ್ ಕಡೆ ಇಲ್ಲಿ ಬರ್ಬೇಕಾಯ್ತದ. ಮತ್ತು ಯಾಗಾರ ಏನಾರ ಫಂಕ್ಷನ್ ಇತ್ತಿಲ್ಲ ಚಂದು ಈ ಮನಿದು ವಿಡಿಯೋ ಮಾಡ್ತಾ ಈ ಸದ್ಯ ಹೋಗಿ ಕೆಳಗೆ ಫ್ರೆಶ್ ಆಗಿ ಸಿಗ್ತಾ. ಅಲ್ಲಿ ಮನೆ ಬಾಜುದ್ರದ್ದು ಕೆಲಸ ನಡ್ಲತ್ತದ ನೋಡ್ರಿ. ಎಲ್ಲ ಹೊಸ ಮನೆಗಳು ಆಲತ್ತವ ನೋಡ್ರಿ. ಇಲ್ಲಿ ಮತ್ತೊಂದು ಮಾತು, ಒಂದು ತಿಂಗಳ ಕೆಳಗೆ ನಮ್ಮ ಅಣ್ಣ ದುಬೈಗೆ ಹೋಗಿನ್. ಇವತ್ತು ಬಂದನು, ಒಂದು ತಿಂಗಳು ಬಾದ್ ಬಂದನು ನೋಡ್ರಿ. ಅಣ್ಣ ಇದ್ರೆ ಮನಸ್ಸು ಬರ್ತದೆ. ಸೊ ಅದಕ್ಕೆ ಅದು ಇಲ್ಲಿ ಇರ್ತ, ಅಣ್ಣ ಇದ್ರು ಒಂದು ದಿನ ಇಷ್ಟ ಇರ್ತ. ಖರೆ ನಮ್ದು ಈ ಸದ್ಯ ನಾವು ಊರ ಕಡೆ ಹೋಗ್ಬೇಕಾಯ್ತದು. ತಮ್ಮು ರ್ಯಾಷನು ನಂದೇ ಜಿಮ್ಮೆದಾರಿ ಅದ ಅಂತ ತಿಳ್ಕೊರಿ ನೋಡ್ರಿ. ಫ್ರೆಶ್ ಆಗಿ ನಾನು ನಡೆದ ನೋಡ್ರಿ. ಅದು ನಮ್ಮದು ಅವ್ವಾರ ಎಲ್ಲ ಅವ್ರದ್ದು ಆಪ್ರೇಷನ್ ಆಗ್ಯದಿಲ್ಲ ಕಣ್ಣಿಂದು. ಅದು ಬ್ಲ್ಯಾಕ್ ಚಸ್ಮಾ ಹಚ್ಕೋತಾರಿಲ್ಲ. ಸೊ ಅದು ಮುರಿದೋಗ್ಯಾವ. ಅದು ತೊಗೊಂಡು ಬರ್ಲಕ್ಕೆ ನಡೆದ ನಾವು. ಅವನ್ ಚಸ್ಮಾ ತರ್ಲಿಕ್ಕೆ ನಡೆದೇ ಇಲ್ಲ. ಅದು ನಮ್ಮ ಬೈಕ್ ಖರಾಬ್ ಆಗಿತ್ತು. ನಮ್ಮ ಅಣ್ಣ ಬಂದು ಹೊರಗೆ ಎಲ್ಲಿ ಸೈಟಿಗೆ ಅಕೋಲ್ ಪಾರ್ಕ್ ಮಾಡತ್ತ ನೋಡೋಣ. ಇದೆಲ್ಲೋ ಸೈಟ್ ಅದಂತ. ಅಲ್ಲಿ ಸದ್ಯ ಯಾರ್ದೋ ಆಫೀಸ್ ಅದ. ಇಲ್ಲಿ ವೈರಿಂಗು ಸೀಲಿಂಗು ಪೂರ ಎಲ್ಲ ಕೆಲಸ ಆಗುತ್ತೆ ನೋಡ್ರಿ. ನಾವು ನಡೆದೇವೆ ನೋಡ್ರಿ ಮನೆಗೂ ಊಟ ಮಾಡೋದು. ಇದು ನಮ್ಮ ದೊಡ್ಡ ಅಣ್ಣನ ಗಾಡಿ, ನಮ್ಮ ಕಾರ್ ಎಡ್ಗೂ ಇಲ್ಲತ್ತೀವಿ. ಈಗ ನಾನು ನಡೆದ ನೋಡ್ರಿ ಚಸ್ಮಾ ತರ್ಲಕ್ಕೆ. ಈ ಗಾಡಿ ಖರಾಬ್ ಆಗ್ಯದ ಅಂದ್ರೆ ನಿಮ್ಗೆ ಗಾಡಿ ಕಿಕ್ ಹೊಡಿಬೇಕಾಯ್ತದಂತ. ಏನೋ ಪ್ರಾಬ್ಲಮ್ ಆಗ್ಯದ ಜರ ನೋಡ್ರಿ, ಚಾಲು ಆಯ್ತದ ಇಲ್ಲ. ನಾ ಈಗೂ ಚಸ್ಮಾ ತರಬೇಕು, ಕೊತ್ತಂಬರಿ ತರಬೇಕು, ಕರಿಬೇವು ತರಬೇಕು, ಹಾಲು ತರಬೇಕು. ಆಮೇಲಿಂದು ಏನೋ ಅಂದರು ಮಮ್ಮಿ, ಬರ್ಕೊಂಡಿದ್ದೆ ಬಿಡ್ರಿ. ಹಂಗಾರ ಏನೋ ಅಂದರು ನೆನಪಿಲ್ಲ.
ನೋಡ್ರಿ ಅಲ್ಲಿ ಬರ್ಕೊಂಡಿದ್ದೆ, ಅದಕ್ಕೆ ನಂಗೆ ನೆನಪಿರ್ಲಂತೆ ಬರ್ಕೋತ. ಗಾಡಿ ತೊಗೊಂಡು ಬಂದ್ಮೇಲೆ ಹೊರಗೆ ಇದು ಸೆಲ್ಫ್ ಪ್ರಾಬ್ಲಮ್ ಇತ್ತು, ಒಂದು ಜಾಗ ನಿಂತಿತ್ತು, ಯಾಕೆ ದೋನ್ಸಿ ಕಿಕ್ ಕೊಡ್ದ, ಚಾಲನೆ ಗಿಲಿಗೆ ತಂದೆ ಇಲ್ಲ ಆ ಸ್ಕೂಟಿದ ಬ್ಯಾಟ್ರಿ ಹೋಗ್ಯದಂತ ನೋಡ್ರಿ. ನಾ ಅಲ್ಲೇ ಮೆಕ್ಯಾನಿಕ್ ದುಕಾನ್ದಾಗ ಕೊಟ್ಟು, ನಮ್ದು ಅಣ್ಣಗೆ ಗೊತ್ತಿದ್ರು ಅವ್ರು ಅದ್ರ ಹೋಗೋಣಿಕೆ ಪೆಟ್ಟಿಗೆ ತಿಳ್ಕೊಂಡ್ರು ಹಿಂಗೆ ಇವ್ರದದ ಅಂತ. ಅಲ್ಲೇ ಕೊಟ್ಟು 1500 ರೂಪಾಯಿ ಬ್ಯಾಟ್ರಿ ಅಂತ. ಖರಾಬಾಗಿನ ಗಾಡಿ ತೊಗೊಂಡು ಬಂದೆ ನಾವು. ಬ್ಯಾಟ್ರಿ ಹೋಗಿತ್ತು, ಕಿಕ್ಕು ಏನಾರ ಒಂದು 100 ಹೊಡೆದಿದೆ, ಚಾಲನೆ ಆಗಿದ್ದಿಲ್ಲ ನೋಡಿ. ಪೂರಾ ಮೈಯೆಲ್ಲ ಗರ್ಮಿ ಆಗಿತ್ತು. ಪೆಟ್ರೋಲ್ ಹಾಕಿದೆ ಒಂದು 100 ರೂಪಾಯಿದು. ಈಗ ನಾನು ನಡ್ಕೊತ ನಡೆದೆ ಗಾಡಿಯಲ್ಲಿ ಮನೆಗೆ ಹೋಗಿ ಊಟ ಮಾಡಿ ಮತ್ತು ಅಲ್ಲೇ ಹೋಗಿ ಸಿಕ್ತ. ಪೂರಾ ಮೈಲೂರು ಕ್ರಾಸ್ ಬಲ್ಲೇ ಒಂದು ಸಲ ಬಂದು ಬಿದ್ದಿತ್ತು. ಏನಾರ ಒಂದು 20 ಕಿಕ್ ಹೊಡೆದು ಚಾಲು ಮಾಡ್ದೆ, ಮತ್ತು ಪೆಟ್ರೋಲ್ ಆಗೋಯ್ತು. ಇವೆಲ್ಲ ಪಡಾಯ್ತು ಈಗ ಮತ್ತಲ್ಲಿ ಕೊಡಾಕಿ ಬಂದ ನೋಡ್ರಿ. ನಮ್ಮ ದೊಡ್ಡ ಮಮ್ಮಿ ಊಟ ಮಾಡಿ ಹೋಗಂದ್ರೆ ಕೇಳಿಲ್ಲ, ಮೂತಿವೀರು ಮಾಡ್ಕೊತ ಹಾಗೆ ಹೋಗಿದೆ ತರ್ಲಕ್ಕ. ಚಸ್ಮಾ ತರ್ಲಕ್ಕೆ ಸ್ಪೆಷಲಿ ಇವೇನು ಆಮೇಲಿಂದ ಹೇಳ್ತಾರೆ ಮಮ್ಮಿ ನೀವು ತೊಗೊಂಡು ಬಂತ ಭಾಳ ಮಂಗ ಬಿತ್ತು ನೋಡ್ರಿ ಚಸ್ಮಾ. ಅದಕ್ಕೆ ದೊಡ್ಡವ್ರು ಮಾತು ಕೇಳ್ಬೇಕು. ಬಂದ ಫೈನಲಿ ಮನೆಗೆ ಊಟ ಮಾಡಿ ಸಿಗ್ತೇವೆ. ನಾವು ನಡೆದ ನೋಡ್ರಿ ಹೊರಗೆ. ಎಷ್ಟು ಖತ್ತರಕದ ನೋಡ್ರಿ ಗಾಡಿ ಬುಲೆರೋ. ಇಲ್ಲಿ ಸೈಟಿನಾಗ ಇದ್ದೇವೆ ನೋಡ್ರಿ. ಅದು ಕೆಲಸ ಜಲ್ದಿ ಮುಗಿಸುತ್ತೆ ಅಂತ ಹಾಕಿದ್ದು. ಇಲ್ಲಿ ಯಾವ್ದು ಆಫೀಸ್ ಆಗುತ್ತೆ ಅಂದ್ರೆ ಹೇಳೇ ಬಿಟ್ಟಲ್ಲ ಅಂತ, ಯಾಕಂದ್ರೆ ಯಾರ್ದ್ರ ಪ್ರೈವಸಿ ಇರ್ತದಿಲ್ಲ. ಇನ್ನು ನಡೆದು ಹೊರಗೆ ಬಂದು ನೋಡ್ರಿ ಮೆಕ್ಯಾನಿಕ್ ದುಕಾನ್ಕು. ಅದು ಬ್ಯಾಟ್ರಿ ಚಾರ್ಜ್ ಇಳ್ದೋಗಿತ್ತು, ಚಾರ್ಜ್ ಹಚ್ಚಿದ ಚಂದ ಐತಿ. 1500 ರೂಪಾಯಿ ಹೋಯ್ತು ನೋಡ್ರಿ ನಮ್ಮ ಅಣ್ಣ. ಟೈಮು 8:30 ಆಯ್ತು ನೋಡ್ರಿ. ನಾ ಗಾಡಿ ತೊಗೊಂಡು ಬಂದ, ಇದೊಂದು ಕೆಲಸ ಮಾಡೋ ಪಾರು ಬೈಕ್ ಹೋಯ್ತು. ನಮ್ಮ ಅಣ್ಣ ಇಲ್ಲೊಂದು ಕಾರ್ ತೊಗೊಂಡ ನಮ್ದು ಈಗ ಕಾಣಕ್ಕಿಲ್ಲ. ಏಸ್ ಕಾರ್ ತೊಗೋತಾನೇನೋ ಹೇಳ್ಕೊಳತ್ತಿಲ್ಲ, ಸುಮ್ಮನೆ ನಂದು ಮೆಮೊರೀಸ್ ಅಂತ ಕಾಣಕ್ಕಿಲ್ಲ. ಇಲ್ಲಿ ನೋಡಿ ಕಾರ್. ನಮ್ಮಲ್ಲಿ ಫರ್ನಿಚರ್ ಕೆಲಸವೇ ಐತೆ ಇಲ್ಲಿ ನೋಡಿ. ಫರ್ನಿಚರ್ ಎಷ್ಟು ಭಾರಿ ಇದೆ. दो भाई दोनों तबाही. 3 ಆಯಿತು. 3 ಬಂದ ಈಗ ಇಲ್ಲಿ ಇರ್ತದೆ. 3 ಯಾಕಂದ್ರೆ ಅಂದ್ರೆ ಒಂದು ದೊಡ್ಡ ಮಮ್ಮಿ ಮನೆಗೆ ತೊಗೊಂಡು ತೋರಿಸ್ತೇನೆ. ಪೂರಾ ದಿನನೇ ಖರಾಬ್ ಆಯ್ತು. ಇವತ್ತು ನನ್ನ ಕಾಲೇಜ್ ಫೀಸ್ ಕಟ್ಟದಿತ್ತು. ಟೈಮು 1:13 ಆಗ್ಯದ ನೋಡ್ರಿ. ಇದು ಬ್ಲಿಂಕಿಟ್ ಆರ್ಡರ್ ತೊಗೊಳಕ್ಕೆ ಇಲ್ಲಿ ರಿಂಗ್ ರೋಡಿಗೆ ಬಂದಿದೆ. ಲೊಕೇಶನ್ ಹಾಕಿದೆವು ಕರೆಕ್ಟು. ಲೊಕೇಶನ್ ಪೂರಾ ಇದು ಕಡೆ ನ್ಯಾಷನಲ್ ಮಾರ್ಟ್ ತೋರಿಸ್ಲತ್ತು ಬ್ಲಿಂಕಿಟ್. ಇದಕ್ಕೆ ಫಾಲ್ತು ಅನ್ಬೇಕಾ ಚಂದ ಅನ್ಬೇಕು, ಅದು ನಿಮ್ಮ ಮೇಲೆ ಬಿಟ್ಟಿಂದ. ಈಗ ಲೊಕೇಶನ್ ಕರೆಕ್ಟೇ ಹಾಕಿದ್ದೆವು ನೋಡ್ರಿ. ಹೋಯ್ತ ಮನೀಗ ಮತ್ತು ಬ್ಲಾಗ್ ಮನೆ ಬರೀ ಎಂಡ್ ಮಾಡ್ತಾ ಬಂದ ನೋಡ್ರಿ ಮನೀಗ. ಬ್ಲಿಂಕಿಟ್ ಆರ್ಡ್ರ್ ನಮ್ಮ ಚೊಬ್ಬಿ ಏನೋ ಮಾಡ್ಕೊಂಡಿಲ್ಲ ನೋಡ್ರಿ. ಇವತ್ತಿನ ವಿಡಿಯೋ ನೋಡಬೇಕು. ಇಲ್ಲೇ ಇದ್ದ ಬೀದರ್ದಾಗೆ ಹೋಗ್ಬೇಕಂದಿದ್ದೇವೆ, ನಮ್ಮ ಅಣ್ಣ ಬಂದಿಲ್ಲ, ಸೊ ಇಲ್ಲೇ ಉಳಿದಿದೆ. ಇವತ್ತಿನ ವಿಡಿಯೋ ನೋಡಿರ್ಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟ್ ನೋಡಿ ಆಯ್ತನ. ಬಾಯ್. ಇಲ್ಲಿ ಬರೋ, ಇದು ಕೊಡಟ್ಟು ಬಾ ಕ್ಯಾಮ್ರಾಕ್ಕೆ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಹೊಡಿಯೋದಕ್ಕೆ.